ಹಲೋ ರೀ ಸರ್. ರೈಟ್ ಹೇಳಿ. ಸರ್ ನಮಸ್ಕಾರ ರೀ. ನಮಸ್ಕಾರ. ಸರ್ ನನಗೆ ಇವಾಗ 26 ವಯಸ್ಸು ರೀ. ಹ್ಮ್. ನನಗ ಒಂದ್ 3-4 ವರ್ಷ ಕೆಮ್ಮ ಐತ್ರಿ ಸರ್. ಹಾ, ಎಷ್ಟೋ ದವಾಖಾನೆ ತೋರ್ಸಿರ್ನು ಅದು ಅಲರ್ಜಿ ಅಂತ ಹೇಳ್ತಾರ್ರಿ, ಅದು ಕಡಿಮೆ ಆಗುದಿಲ್ರಿ. ಖಂಡಿತವಾಗಿ ನೀವೇನ್ ಮಾಡ್ಬೇಕು ಒಂದು ಆ ಖಂಡಿತವಾಗಿ ಧ್ಯಾನ ಅನ್ನೋದು ನೀವು ಅಂದ್ರೆ ಇನ್ನೊಂದು ಏನೋ ಗೊತ್ತಾ, ನಾವು ಈ ಆಧ್ಯಾತ್ಮಿಕ ವಿಜ್ಞಾನದಲ್ಲಿ ಇನ್ನೂ ಜಾಸ್ತಿ ತಿಳ್ಕೊಳ್ಳೋದು ಜಾಸ್ತಿ ಇದೆ. ನೀವು ದಿನ ದಿನ ತಿಳ್ಕೊಳ್ಳೋದು ತುಂಬಾ ತಿಳ್ಕೊಬಹುದು. ಯಾವುದೇ ನಾವು ಒಂದು ಕಾಯಿಲೆಗಳಿಂದ ಸಫರ್ ಆಗ್ತಾ ಇದೀವಿ ಈ ಜೀವನದಲ್ಲಿ ಅಂದ್ರೆ ನಾವು ಅನ್ಕೋತೀವಿ ಯಾವುದೋ ಒಂದು ಅಲರ್ಜಿಯಿಂದ ಬಂದೆ ಇನ್ನೊಂದಿಂದ ಬಂದೆ ಅಂತ ಅನ್ಕೋತಾ ಇದ್ವಿ. ಹಾ ಒಂದು ಸರ್. ಅರ್ಥ ಮಾಡ್ಕೋಬೇಕಾಗಿರೋದು ನಮ್ಮ ಪೂರ್ವ ಜನ್ಮ ಕರ್ಮಗಳು. ಅರ್ಥ ಹ್ಮ್ ಆಯ್ತಾ? ಹ್ಮ್ ಪೂರ್ವ ಜನ್ಮ ಕರ್ಮಗಳಲ್ಲಿ ನಾವು ಒಂದು ಹಾಸ್ಪಿಟಲ್ಗೆ ಹೋಗ್ತೀವಿ, ತೋರಿಸ್ಕೊಂತೀವಿ. ಅದೇ ಅಲೋಪತಿ ಇಂಗ್ಲಿಷ್ ಮೆಡಿಸಿನ್ ಇಲ್ಲ, ಬೇರೆ ಹೋಮಿಯೋಪತಿ ಅದು ಇನ್ನೊಂದು ಹೋಗ್ತಿರಲ್ಲ, ಹಾ ಸರ್. ಅದ್ರಲ್ಲಿನೂ ಹೋಮಿಯೋಪತಿ ಇದೆಲ್ಲಾನು ನಿಮಗೆ ಗುಣ ಮಾಡತ್ತೆ. ಅಂದ್ರೆ ಟೆಂಪರರಿ ರಿಲೀಫ್ ಸಿಗ್ತಾನೆ ಇರ್ತದೆ. ಅವಾಗ ನಿಮ್ಗೆ ರಿಲೀಫ್ ಅದು ಸಿಗತ್ತೆ. ಹ್ಮ್ ಹೋಮಿಯೋಪತಿಯಲ್ಲಿ ನಿಮ್ಮ ಈ ಅಲರ್ಜಿಗೆ ಎಸ್ಪೆಷಲಿ ಅಲರ್ಜಿಗೆ ತುಂಬಾ ಕೆಲಸ ಮಾಡತ್ತೆ. ಆದ್ರೆ ನಾನೇನ್ ಹೇಳ್ತೀನಿ ಅಂದ್ರೆ, ನೀವು ಹ್ಮ್ ಧ್ಯಾನ ಮಾಡ್ತಾ ಹೋದ್ರೆ, ಧ್ಯಾನ ತಿಳ್ಕೊತಾ ಹೋದ್ರೆ ನಿಮ್ಮ ಪೂರ್ವ ಜನ್ಮ ಕರಗ್ತಾ ಬರ್ತದೆ. ಹ್ಮ್ ಹ್ಮ್ ಅದು ಹ್ಮ್ ಫಸ್ಟ್ ಆಗೋದು. ಗೊತ್ತಾಯ್ತಾ? ಅವಾಗ ಏನ್ ಗೊತ್ತಾ, ನಮ್ಮಿಂದ ಆ ವ್ಯಾಧಿ ಪೂರ್ತಿ ಗುಣ ಆಗತ್ತೆ. ಪೂರ್ತಿ ಹ್ಮ್ ಗುಣ ಆಗಿ ನಮ್ಮಿಂದ ಹೊರಟೋಗ್ತದೆ. ಅದಕ್ಕೆ ಧ್ಯಾನ ಮಾಡ್ತಾ ಹೋಗಿ, ಅದ್ ಜೊತೆಗೆ ಹೋಮಿಯೋಪತಿ ಮತ್ತೆ ಈ ನಮ್ಮ ಮುದ್ರಾ ಸೇಲ್ಕೊಡ್ತೀವಲ್ಲ, ಆ ಹ್ಮ್ ಮುದ್ರಾನು ಅಂತದನ್ನು ಪ್ರಾಕ್ಟೀಸ್ ಮಾಡಕ್ಕೆ ಪ್ರಯತ್ನ ಮಾಡಿ ಆಲ್ವೇಸ್. ಸರ್ ನೀವು ಇಷ್ಟೊತ್ತು ಹೋಮಿಯೋಪತಿ ಬಗ್ಗೆ ಹೇಳಿದ್ರಲ್ಲ, ಅದು ಪಿಪಿಟಿ ಅದು ಏನ್ ಸಿಗತ್ತೇನ್ರಿ ಸರ್? ಪಿಪಿಟಿ ಅದು ಏನ್ ಸಿಗತ್ತೇನ್ ಸರ್? ಹೋಮಿಯೋಪತಿ ಬಗ್ಗೆ ಇಷ್ಟೊತ್ತು ನೀವು ಹೇಳಿದ್ರಲ್ಲ, ಹಾ, ಅದು ಪಿಪಿಟಿ ಅದು ಏನ್ ಸಿಗುತ್ತೆ ಅದು? ಟಿಪಿಕಾ ಪಿಪಿಟಿ ಅಂತ ನೀವು ಇಷ್ಟೊತ್ತು ಅದು ಪಿಪಿಟಿ ಸಿಗತ್ತೆ. ಈ ಪಿಪಿಟಿ ಕಲ್ಸ್ಕೊಡ್ತೀನಿ, ನಾನು ಕಲ್ಸ್ಕೊಡ್ತೀನಿ. ಹಾ ಓಕೆ ಸರ್, ಥ್ಯಾಂಕ್ ಯು. ಕಲ್ಸ್ಕೊಡ್ತೀನಿ. ಆದ್ರೆ ಹೋಮಿಯೋಪತಿ ಎಲ್ಲಿಯಾದ್ರೂ ನೀವು ಹೋಮಿಯೋಪತಿ ಮೆಡಿಸಿನ್ ಹತ್ರ ಹೋದ್ರು, ಈಗ ನಿಮ್ಗೆ ಅಲರ್ಜಿ ಇರ್ಬೋದು, ಕೋಲ್ಡ್, ಕಾಫು, ಸೈನಸ್ ಇಂಥದ್ದೆಲ್ಲ ಒಳ್ಳೆ ಪರಿಹಾರ ಸಿಗತ್ತೆ. ಆದ್ರೆ ನಾನು ಹೇಳೋದು, ಪರಿಹಾರ ಸಿಗತ್ತೆ, ಮತ್ತೆ ಬರ್ತದೆ, ಮತ್ತೆ ಬರ್ತಾ ಇರ್ತದೆ. ಅಂದ್ರೆ ನಿಮ್ಮ ದೇಹದಲ್ಲಿರುವಂತ ಕರ್ಮ ಅಂದ್ರೆ ನಮ್ಮ ಯಾವುದೇ ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡ್ಯತೆ. ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡ್ಯತೆ. ಇದು ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರು. ಸುಮ್ನೆ ಸರ್ ಅಲ್ಲ. ಅಂದ್ರೆ ನಮ್ಗೆ ಯಾವ್ದೋ ಒಂದು ವ್ಯಾಧಿ ಬಂದು ಸಫರ್ ಆಗ್ತಾ ಇದೆ ಅಂದ್ರೆ ನಮ್ಮಿಂದ ಹೋಗ್ತಾನೆ ಇಲ್ಲ, ಇದು ಏನು ಮಾಡಿದ್ರು ಹೋಗ್ತಾ ಇಲ್ಲ ಅಂದ್ರೆ ಅದು ನಿಮ್ ಪೂರ್ವಜನ್ಮ ಕರ್ಮ. ಅದು ಎಲ್ಲಿ ಕರಗತ್ತೆ? ಅದು ಧ್ಯಾನದಲ್ಲಿ ಕರಗತ್ತೆ, ಜ್ಞಾನದಿಂದ ಕರಗತ್ತೆ. ಖಂಡಿತವಾಗಿ ಪ್ರತಿಯೊಂದು ದಿವಸ ನೀವು ಧ್ಯಾನ ಅಭ್ಯಾಸ ಮಾಡಿ. ಓಕೆ ಒಂದು ಸರ್. ದಿವಸಕ್ಕೆ ಒಂದು 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 ಗಂಟೆನೂ ಸಾಕಾಗಲ್ಲ. ಹೇಳ್ಬೇಕಂದ್ರೆ ಸತತ ಸುಮಾರು ಮೂರು ಗಂಟೆ ಕಾಲ ಮಾಡ್ಬೇಕು ನಾವು. ಬೆಳಗ್ಗೆ 1 ಗಂಟೆ, ಮಧ್ಯಾಹ್ನ 1 ಗಂಟೆ, ಸಾಯಂಕಾಲ 1 ಗಂಟೆ, ನಿಮ್ಗೆ ಅನುಕೂಲ ಇದ್ರೆ. ಇಲ್ಲ ಅಂದ್ರೆ ಮಿನಿಮಮ್ 1 ಗಂಟೆ ನಮ್ಮ ಕ್ಲಾಸಲ್ಲಿ 1 ಗಂಟೆ ಮಾಡಿ. ಹಾ ಆಮೇಲೆ ಓಕೆ. ನೈಟ್ ಅಲ್ಲಿ ಮಲಗುವಾಗ ಮುಂಚೆನೂ 1 ಗಂಟೆ ಮಾಡಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ.